ಡಿಜಿಟಲ್ ಇಂಡಿಯಾದತ್ತ ಮತ್ತೊಂದು ಹೆಜ್ಜೆ ಇಡುತ್ತಿರುವ ಭಾರತ ಸರ್ಕಾರವು ಟ್ರೂ ಐಡಿ ವಿ ಕಾರ್ಡನ್ನು ಬಿಡುಗಡೆ ಮಾಡಿದೆ. ಇದು ಡಿಜಿಟಲ್ ಪರಿಶೀಲಿಸಿದ ಗುರುತಿನ ಚೀಟಿಯಾಗಿದ್ದು, ಇದನ್ನು ಡಿಜಿ ಲಾಕರ್ ಮೂಲಕ ಸುಲಭವಾಗಿ ರಚಿಸಬಹುದು. ಈ ಕಾರ್ಡ್ ಸುರಕ್ಷಿತ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಹೆಸರು, ಜನ್ಮ ದಿನಾಂಕ, ಫೋಟೋ, ಲಿಂಗ, ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯಂತಹ ಪ್ರಮುಖ ಬಳಕೆದಾರರ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಟ್ರೂ ಐಡಿ ವಿ ಕಾರ್ಡ್ ಎಂದರೇನು? ಟ್ರೂ ಐಡಿ ವಿ ಕಾರ್ಡ್ ಡಿಜಿ ಲಾಕರ್ ಮೂಲಕ ರಚಿಸಲಾದ ಪರಿಶೀಲಿಸಲಾದ ಡಿಜಿಟಲ್ ಐಡಿ ಕಾರ್ಡ್ ಆಗಿದೆ. ಸರ್ಕಾರಿ ದಾಖಲೆಗಳಿಂದ ದೃಢೀಕರಿಸಲ್ಪಟ್ಟ ಡಿಜಿಟಲ್ ಗುರುತನ್ನು ಜನರಿಗೆ ನೀಡುವ ಗುರಿಯನ್ನು ಇದು ಹೊಂದಿದೆ. ಈ ಕಾರ್ಡ್ ಮೂಲಕ ಯಾರಾದರೂ ನಿಮ್ಮ ಗುರುತಿನ ಸಿಂಧುತ್ವವನ್ನು ಪರಿಶೀಲಿಸಬಹುದು, ಏಕೆಂದರೆ ಅದು ಸರ್ಕಾರಿ ಡೇಟಾಬೇಸ್ಗೆ ನೇರವಾಗಿ ಸಂಪರ್ಕವನ್ನು ಹೊಂದಿದೆ. ಟ್ರೂ ಐಡಿ ವಿ ಕಾರ್ಡ್ ಮಾಡುವ ಪ್ರಕ್ರಿಯೆ: ಡಿಜಿ ಲಾಕರ್ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ತೆರೆಯಿರಿ. ವೆಬ್ಸೈಟ್ https://www.dgilocker.gov.in ಅಥವಾ ಮೊಬೈಲ್ ಅಪ್ಲಿಕೇಶನ್ ಅನ್ನು ಸ್ಥಾಪಿಸಿ ಲಾಗಿನ್ ಮಾಡಿ, ಅಥವಾ ನೋಂದಾಯಿಸಿದ ಮೊಬೈಲ್ ಸಂಖ್ಯೆ ಅಥವಾ ಆಧಾರ್ ಕಾರ್ಡ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ. ಹೊಸ ಬಳಕೆದಾರರ ಮೊದಲು ಖಾತೆಯನ್ನು ರಚಿಸಿ, ಆಧಾರ್ನೊಂದಿಗೆ KYCಯನ್ನು ಸಂಪೂರ್ಣಗೊಳಿಸಿ. ನಿಮ್ಮ ಗುರುತನ್ನು ಸರ್ಕಾರಿ ಡೇಟಾಬೇಸ್ ನೋಂದಣಿಗೆ ಲಿಂಕ್ ಮಾಡಲು OTP ಮೂಲಕ ಆಧಾರ್ ಪರಿಶೀಲನೆ ಮಾಡಿ. ಟ್ರೂ ಐಡಿ ವಿ ಕಾರ್ಡ್ ಆಯ್ಕೆಯನ್ನು ಆರಿಸಿ, ಡಿಜಿ ಲಾಕರ್ ಮನೆಗೆ ಹೋಗಿ ಮತ್ತು ಟ್ರೂ ಐಡಿ ವಿ ಕಾರ್ಡ್ ಆಯ್ಕೆಯನ್ನು ಅದರ ಮೇಲೆ ಕ್ಲಿಕ್ ಮಾಡಿ. ಕಾರ್ಡ್ ರಚಿಸಿ. ನಿಮ್ಮ ಆಧಾರ್ ಸಂಬಂಧಿತ ಮಾಹಿತಿಯು ಸ್ವಯಂಚಾಲಿತವಾಗಿ ಭರ್ತಿಯಾಗುತ್ತದೆ. ಈಗ ಟ್ರೂ ಐಡಿ ವಿ ಕಾರ್ಡ್ ರಚಿಸಿ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಡೌನ್ಲೋಡ್ ಮಾಡಿ ಮತ್ತು ಹಂಚಿಕೊಳ್ಳಿ. ಕಾರ್ಡ್ ರಚಿಸಿದ ನಂತರ ನೀವು ಅದನ್ನು ಡೌನ್ಲೋಡ್ ಮಾಡಬಹುದು ಅಥವಾ ಲಿಂಕ್ ಅಥವಾ QR ಕೋಡ್ ಮೂಲಕ ಹಂಚಿಕೊಳ್ಳಬಹುದು. ಈ ಡಿಜಿಟಲ್ ಕಾರ್ಡನ್ನು ಮುಖ್ಯ ಅನುಕೂಲಗಳು: ಪರಿಶೀಲಿಸಿದ ಗುರುತು ಸರ್ಕಾರಿ ಮಟ್ಟದಲ್ಲಿ ಪ್ರಮಾಣೀಕರಿಸಲ್ಪಟ್ಟಿರುವುದರಿಂದ ಯಾವುದೇ ಸಂಸ್ಥೆಯು ನಿಮ್ಮ ಗುರುತನ್ನು ನಂಬುತ್ತದೆ. ಡಿಜಿಟಲ್ ಸೇವೆಗಳಿಗೆ ಸುಲಭ ಪ್ರವೇಶ: ಆನ್ಲೈನ್ ಫಾರ್ಮ್ಗಳು ಸರ್ಕಾರಿ ಯೋಜನೆಗಳು ಅಥವಾ ಸೇವೆಗಳಿಗೆ ಉಪಯುಕ್ತವಾಗಿದೆ. ಕಾಗದರಹಿತ ಪ್ರಕ್ರಿಯೆ: ಪದೇ ಪದೇ ದಾಖಲೆಗಳನ್ನು ಸಲ್ಲಿಸುವ ಅಗತ್ಯವಿಲ್ಲ. ವೇಗದ ಮತ್ತು ಸುರಕ್ಷಿತ KYC ಆಗಿದೆ. ವೇಗದ ಪ್ರಕ್ರಿಯೆಯೊಂದಿಗೆ ವಂಚನೆಯ ಸಾಧ್ಯತೆಗಳು ಸಹ ಕಡಿಮೆಯಾಗುತ್ತವೆ. ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ಪ್ರವೇಶ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಮೂಲಕ ತಕ್ಷಣ ಪ್ರವೇಶ ಪಡೆಯಬಹುದು. ಈ ಕಾರ್ಡ್ನಿಂದ ಏನೆಲ್ಲ ಪ್ರಯೋಜನಗಳು ಇವೆ ಅನ್ನೋದಾದರೆ, ಸರ್ಕಾರದ ಯಾವುದೇ ಕೆಲಸಗಳಿಗೆ ವಿವಿಧ ರೀತಿ ದಾಖಲೆಗಳನ್ನು ಕೇಳಲಾಗುತ್ತದೆ. ಅಂದರೆ ಈ ಕಾರ್ಡಲ್ಲಿ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇರುತ್ತದೆ, ಹಾಗೂ ಇದೇ ಕಾರ್ಡ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇರುತ್ತದೆ ಹಾಗೂ ಪ್ಯಾನ್ ಕಾರ್ಡ್ ಇರುತ್ತದೆ. ನೀವು ಶಿಕ್ಷಣ ಮುಗಿಸಿರುವ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಇರುತ್ತವೆ. ಹಾಗಾಗಿ ರೇಷನ್ ಕಾರ್ಡ್ ಇರುತ್ತದೆ ಮತ್ತು ಈ ಶ್ರಮ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ಸೇರಿದಂತೆ ಎಲ್ಲ ಕಾರ್ಡ್ಗಳನ್ನು ಆಗಿರುತ್ತದೆ. ಅಂದರೆ ಈ ಒಂದು ಕಾರ್ಡ್ ಸರ್ಕಾರದಿಂದಲೇ ರಚಿಸಲ್ಪಟ್ಟಿರುವ ಕಾರ್ಡ್ ಆಗಿದ್ದು, ನಿಮ್ಮ ಡಿಜಿಟಲ್ ಲಾಕರ್ ಅಥವಾ ಡಿಜಿ ಲಾಕರ್ನಲ್ಲಿ ಇರುವ ಎಲ್ಲ ದಾಖಲೆಗಳನ್ನು ಒಟ್ಟು ಸಂಗ್ರಹ ಇದಾಗಿದೆ. ಅಂದರೆ ಈ ಒಂದು ಕಾರ್ಡ್ ನಂಬರ್ ಎಂಟ್ರಿ ಮಾಡಿದರೆ ಸಾಕು, ಬೇಕಾಗಿರುವ ಎಲ್ಲ ದಾಖಲೆಗಳು ಸರ್ಕಾರಕ್ಕೆ ಸಲ್ಲಿಸಲಾಗುತ್ತದೆ. ಹಾಗಾಗಿ ಇದು ತುಂಬ ಉಪಯುಕ್ತವಾಗಿದ್ದು, ಸರ್ಕಾರದ ಎಲ್ಲ ಸೇವೆಗಳನ್ನು ಪಡೆಯಲು ಇತ್ತೀಚೆಗೆ ಈ ದಾಖಲೆ ತೆಗೆದುಕೊಂಡು ಬನ್ನಿ ಇದು ಅದು ಅಂತ ಹೇಳ್ತಾರೆ. ಇದು ಒಂದು ಕಾರ್ಡ್ ಇದ್ದರೆ ಸಾಕು, ಈ ಕಾರ್ಡ್ನಲ್ಲಿ ಎಲ್ಲ ದಾಖಲೆಗಳು ಡಿಜಿಟಲ್ ರೂಪದಲ್ಲಿರುತ್ತವೆ. ಹಾಗಾಗಿ ಈ ಕಾರ್ಡ್ ಮಾಡಿಸಿಕೊಳ್ಳುವ ಮೂಲಕ ನಿಮ್ಮ ಭಾರತದ ಗುರುತಿನ ಚೀಟಿಯಾಗಿಯೂ ಸಹ ಬಳಸಬಹುದು. ಈ ಕಾರ್ಡ್ ಬಳಕೆ ಮಾಡುವ ಮೂಲಕ ನಿಮ್ಮ ಎಲ್ಲ ದಾಖಲೆಗಳನ್ನು ಗುಂಪುಗಳನ್ನು ಹೊಂದಿರುವ ದಾಖಲೆಗಳಾಗಿರುತ್ತದೆ. ಅಂದರೆ ಆಲ್ ಡಾಕ್ಯುಮೆಂಟ್ಸ್ ಇನ್ ಒನ್ ಕಾರ್ಡ್ ಅಂತ ಹೇಳಬಹುದಾಗಿದೆ. ಹಾಗೂ ಇದನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಡಿಜಿ ಲಾಕರ್ ಮೂಲಕ ರಚಿಸಿಕೊಳ್ಳಬಹುದಾಗಿದೆ. ಇನ್ಮುಂದೆ ಯಾವುದೇ ಸರ್ಕಾರಿ ಕೆಲಸಗಳಿಗೆ ಈ ಒಂದು ಕಾರ್ಡ್ ಇದ್ದರೆ ಸಾಕು, ಪ್ರತ್ಯೇಕ ದಾಖಲೆಗಳು ಸಲ್ಲಿಸುವ ಅಗತ್ಯವಿಲ್ಲ. ಈ ರೀತಿಯಾಗಿ ಇದನ್ನು ಇಡೀ ದೇಶಾದ್ಯಂತ ಜಾರಿಗೊಳಿಸಲಾಗಿದ್ದು, ಈ ಕಾರ್ಡ್ ಒಂದೇ ಇದ್ದರೆ ಸಾಕು, ಬೇರೆ ಎಲ್ಲ ಕಾರ್ಡ್ಗಳನ್ನು ಇಟ್ಟುಕೊಳ್ಳುವ ಅಗತ್ಯವಿಲ್ಲ.